ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ ಆಪಾದಮೌಳಿ ಪರ್ಯಂತ ಗುರುನಾಮ ಆಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಇವತ್ತು ಭಗವದ್ಗೀತೆಯ 2ನೇ ಅಧ್ಯಾಯದ 59ನೇ ಶ್ಲೋಕವನ್ನು ನಾವು ನೋಡ್ಬೇಕು. ವಿಷಯಾ ವಿನಿವರ್ತಂತೆ ನಿರಾಹಾರ್ಯಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಯಾವಾಗ ನಿರಾಹಾರವಾಗಿ ಒಂದು ಮನುಷ್ಯ ಇರ್ತಾನೆಯೋ ಅವಾಗ ಅವನ ಇಂದ್ರಿಯಗಳು ಅದರ ಒಂದು ವಿಷಯದ ಬಗ್ಗೆ ಅದಕ್ಕೆ ಆಸಕ್ತಿ ಕಮ್ಮಿ ಆಗ್ಬಿಡತ್ತೆ. ಅದನ್ನ ಅನುಭವಿಸ್ಬೇಕು ಅಂತ ಅನ್ನುವಂಥ ಶಕ್ತಿಯೋ ಪ್ರೇರಣೆಯೋ ಅವ್ರಿಗಿರೋದಿಲ್ಲ. ಏಕಾದಶಿ ದಿವಸ ಒಂದ್ 2 ಏಕಾದಶಿ ಒಟ್ಟಿಗೆ ಬಂದಾಗ ಆ ಮಾರನೇ ಏಕಾದಶಿ ಸಾಯಂಕಾಲ ಹೊತ್ತಿಗೆ ಇಂದ್ರಿಯದ ಶಕ್ತಿ ಎಷ್ಟು ಕುಂದಿರತ್ತೆ ಅಂದ್ರೆ ಯಾವುದೋ ಒಂದು ತುಂಬಾ ಅದ್ಭುತವಾದ ಒಂದು ಇದೆ ಬಂದ್ ನೋಡಿ ಅಂತಂದ್ರು ನಾವು ಹೋಗಲ್ಲ. ಅಂದ್ರೆ ಜನರಿಗೆ ಆ ಮನಸ್ಸನ್ನು ನಾವು ಇಷ್ಟೇ ಇದ್ರಲ್ಲೇ ನಮಗೆ ಹಂಗೊಂದು ಅನುಭವ ಬರತ್ತಲ್ಲ, ಅದನ್ನ ನೋಡಿದಾಗ ನಮಗ್ ಗೊತ್ತಾಗತ್ತೆ ಇಲ್ಲಿ ಏನು ಹೇಳ್ತಾರೆ ಅಂತ. ಅಂದ್ರೆ ಇದಕ್ಕೆ 2 ಅರ್ಥವನ್ನು ಹೇಳ್ತಾರೆ. ಒಂದು, ಆಹಾರವನ್ನು ತೆಗೆದುಕೊಳ್ಳದೆ ಇರೋದ್ರಿಂದ ಆ ದೇಹಿನ ಅಂತಂದ್ರೆ ಜೀವ ದೇಹದಲ್ಲಿ ಇರೋಂಥವ್ರು ಅವರಿಗೆ ವಿಷಯ ಅಂತ ಅನ್ನೋಂಥದ್ರ ಒಂದು ಆಸಕ್ತಿ ಕಡಿಮೆ ಆಗ್ಬಿಡತ್ತೆ. ಆಸಕ್ತಿ ಅಂತಂದ್ರೆ ಏನು, ಅವರು ಅದನ್ನು ಭೋಗ ಮಾಡ್ಬೇಕು, ಮಾಡೋದಕ್ಕೆ ಶಕ್ತಿಯೇ ಇರೋದಿಲ್ಲ ಅಂತ. ಆದ್ರೆ ಮನಸ್ಸೊಳಗೆ ಒಳಗೆ ಕೂತಿರೋದೇನು ಅಂತಂದ್ರೆ ಆಮೇಲೆ ನಾವ್ ಅದನ್ನ ಭೋಗ ಮಾಡ್ಬೇಕು ಅಂತ ಅನ್ನೋಂಥ ಒಂದು ಆ ರಾಗ ಅವ್ರಿಗೆ ಇರತ್ತೆ. ವಿಷಯ ಅಭಿಲಾಷ ಅಂತ ಅನ್ನೋಂಥದ್ದು ಅವ್ರಿಗಿರತ್ತೆ. ಅದು ಯಾವಾಗ ಹೋಗೋದು ಅಂತ ಅನ್ನೋದು ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ ಅಂತ. ಯಾರು ಈ ರಸ ಅಂತಂದ್ರೆ ಇಲ್ಲಿ ವಿಷಯಾಭಿಲಾಷೆ ಅಂತ ಅವ್ನು ತಗೊಂಡಾಗ ಅದು ಒಂದು ರಾಗ. ಆ ವಿಷಯ ಅಭಿಲಾಷೆ ಅಂತ ಅನ್ನೋದು ಒಳಗೇ ಕೂತಿರತ್ತೆ. ಅದು ಯಾವಾಗ ಹೋಗೋದು ಅಂತಂದ್ರೆ ಪರಂ ದೃಷ್ಟ್ವ, ದೇವರನ್ನು ನೋಡಿದಾಗ ಅದು ಹೋಗೋದು ಅಂತಂತಾರೆ. ಇನ್ನೊಂದೇನು 2ನೇ ಅರ್ಥವನ್ನು ಹೇಳ್ತಾರೆ, ಆಹಾರದಿಂದ ನಾವು ದೂರ ಇರೋದ್ರಿಂದ ಆ ಜೀವನಿಗೆ ಸೈಲೆನ್ಸ್, ಈ ಇಂದ್ರಿಯಗಳು ಒಂಥರ ಸುಪ್ತವಾಗಿ ಇದ್ಬಿಡತ್ತೆ. ಆದ್ರೆ ಅದ್ರ ಆ ಇಷ್ಟ ಅಂತ ಅನ್ನೋಂಥದ್ದು ಇದೇ ಇರತ್ತೆ. ಈ ಜೀವನಿಗೆ ಇರೋಂತ ಈ ರಸದ ಒಂದು ಆಕಾಂಕ್ಷೆ ಇರತ್ತಲ್ಲ, ಅಂದ್ರೆ ನಾಲಿಗೆಯಲ್ಲಿ ನಾವು ರುಚಿ ಮಾಡುವಂತ ರಸವನ್ನು ಇಲ್ಲಿ ತಗೊಂಡಾಗ ಆ ರಸ ಅಂತ ಅನ್ನುವಂಥದ್ದು ಒಳಗಿಂದವೇ ಅದಕ್ಕೆ ಬಂದು ನಾಳೆ ಏನು ಅಂತ ಅನ್ನುವಂಥದ್ದು ಇರತ್ತೆ. ಇದನ್ನು ನೋಡಿದ್ರೆ ಕಣ್ಣು ನೀವು ವಿಷಯದ ಕಡೆಗೆ ಅದನ್ನ ಕಳಿಸ್ಲಂಗೆ ಇಲ್ಲೇ ನೋಡೋದ್ ಬೇಡ ಇದನ್ನು ಅಂತಂದ್ರೆ ಅದು 1 ತಿಂಗಳಾದ್ಮೇಲೆ ಅದ್ ನೋಡ್ಬೇಕು ಅಂತ ಹೇಳೋದಿಲ್ಲ. ಅದೇ ತರನೇ ಕಿವಿ ಕೇಳೋದು ಇದು ಎಲ್ಲ. ಆದ್ರೆ ರಸ ಅಂತ ಅನ್ನೋದು ನಾಲಿಗೆಯ ರುಚಿ ಅಂತ ಅನ್ನೋಂಥದ್ದು ಹಾಗಲ್ಲ. 2 ದಿವಸ ಏಕಾದಶಿ ಮಾಡಿದ್ರೆ ಮತ್ತೆ ಮಾರನೇ ದಿನ ಅದ್ ಏನ್ನ ತಿನ್ಬೇಕು ಅಂತ ಅನ್ನೋಂಥದ್ದು ಅದಕ್ಕಿದ್ದೇ ಇರತ್ತೆ ಅಂತಾರೆ. ಆ ರಸನ ಒಂದು ನಿಗ್ರಹ ಮಾಡೋದು ತುಂಬಾ ಕಷ್ಟ. ದೂರ ಆ ಇಂದ್ರಿಯದಿಂದ ಅದ್ರ ಸಬ್ಸ್ಟೆನ್ಸ್, ಆ ರೂಪ, ಅದ್ರ ಆಬ್ಜೆಕ್ಟ್ ಅನ್ನು ನಾವು ದೂರ ಇಟ್ಟಾಗ್ಲೂ ಕೂಡ ಬೇರೆ ಎಲ್ಲಾ ಇಂದ್ರಿಯಗಳು ಅದು ಒಂದು ಟೇಮ್ಡ್ ಆಗಿರ್ಬೋದು. ಆದ್ರೆ ಆ ರಸ ಅಂತ ಅನ್ನೋಂಥದ್ದು ನಾಲಿಗೆಯಲ್ಲಿ ಇರುವಂತದ್ದು ಅದನ್ನು ಅಷ್ಟು ಬೇಗ ನಿಗ್ರಹ ಮಾಡೋದು ಕಷ್ಟ ಸಾಧ್ಯ. ಅದಾಗ್ಲಾರ್ದು ಅಂತಾರೆ. ಅದು ಅದ್ರ ಡಿಸೈರ್ ಏನಿದೆ, ಆ ತಿನ್ಬೇಕು ಕುಡಿಬೇಕು ಮಾಡ್ಬೇಕು ಅಂತ ಅನ್ನುವಂಥದ್ದು ಬೇರೆ ಇಂದ್ರಿಯಗಳು ಎಲ್ಲವನ್ನೂ ಸ್ವಲ್ಪ ಸೈಲೆಂಟ್ ಆಗಿರತ್ತೆ, ಹಿಂದೆ ಹೋಗ್ದೇನೆ. ಆದ್ರೆ ಈ ನಾಲಿಗೆಯ ರಸ ಅಂತ ಅನ್ನೋದು ಸ್ವಲ್ಪ ದೇವರ ದರ್ಶನ ಆದ ಮೇಲೆ ಅದರ ಒಂದು ನಿಗ್ರಹ ಆಗಕ್ ಸಾಧ್ಯ ಉಂಟು. ನಿರಾಹಾರತ್ವೇನ ವಿಷಯ ಭೋಗ ಸಾಮರ್ಥ್ಯ ಅಭಾವ ಏವ ಭವತಿ ಅಂತ ಅದನ್ನು ಮೊದಲನೇ ಅರ್ಥವಾಗಿ ನೋಡಿದೆವು. ಪರಮಾತ್ಮ ದರ್ಶನೇನೈವ ವಿಷಯಾಭಿಲಾಷೆ ಅಪಯಾತಿ ಅಂತ ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಒಂದೇನು ವಿಷಯ ಭೋಗ ಸಾಮರ್ಥ್ಯ ಅಭಾವ ಅಂತ ಅನ್ನೋದು ಆಗತ್ತೆ ನಿರಾಹಾರವಾಗಿ ಇದ್ದಾಗ. ಇನ್ನೊಂದು ಪರಮಾತ್ಮನ ದರ್ಶನದಿಂದ ಆ ಒಳಗಿರುವಂತ ಏನು ವಿಷಯದ ಅಭಿಲಾಷೆ ಕೂಡ ಹೋಗತ್ತೆ ಅಂತ. ವಿಷಯಾಭಿಲಾಷೆಯನ್ನು ತೊರಿಬೇಕು ಅಂತಂದ್ರೆ ಅದನ್ನ ನೋಡ್ಬೇಕು, ಅದನ್ನ ತಿನ್ಬೇಕು ಅಂತ ಅನ್ನೋಂತ ಒಂದು ಬಯಕೆಗಳು ಏನು ಸುಪ್ತದಲ್ಲಿ ಇರತ್ಯೋ ಅದು ಹೋಗ್ಬೇಕು ಅಂತಂದ್ರೆ ಪರಮಾತ್ಮನ ದರ್ಶನದಿಂದವೇ ಸಾಧ್ಯ ಅಂತ ಅನ್ನೋದು.
ಒಂದರಲ್ಲಿ ನೋಡಿದಾಗ ಈ ನಿಯಮನವ ನಿಯಮದಿಂದ ಆಹಾರವನ್ನು ತಗೊಳ್ಳೋದು, ಏಕಾದಶಿ ಉಪವಾಸಾದಿಗಳನ್ನು ಆಚರಣೆ ಮಾಡೋದು, ಇದು ವಿಷಯ ಭೋಗದ ಒಂದು ಸಾಮರ್ಥ್ಯವನ್ನು ಕುಂದಿಸತ್ತೆ. ಅದರಿಂದಾಗಿ ಮನಸ್ಸಿನ್ನು ಚುರುಕಾಗತ್ತೆ. ಅದೇ ಮುಂದೆ ಹೋಗ್ತಾ ಹೋಗ್ತಾ ಆ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಕೂಡ ಕಾರಣ ಆಗತ್ತೆ. ಸಾಕ್ಷಾತ್ಕಾರ ಆದ ಮೇಲೆ ಆ ಜೀವನ್ಗೆ ಇನ್ನೇನು ಬಯಕೆ ಇರೋದಿಲ್ಲ ಅಂತ ಅನ್ನೋದ್ರಿಂದ, ಒಳಗಿರುವಂತ ಸುಪ್ತಾವಸ್ಥೆಯಲ್ಲಿ ಕೂಡ ನಾವು ಇದನ್ನು ಭೋಗ ಮಾಡ್ಬೇಕು ಅಂತ ಅನ್ನುವಂಥದ್ದು ಅವ್ರಿಗೆ ಇರ್ಬೇಕು ಅಂತಂದ್ರೆ ಅದು ಪರಮಾತ್ಮನ ಸಾಕ್ಷಾತ್ಕಾರ ಆದ ಮೇಲೆ ಆ ಜೀವನ್ಗೆ ಲಭ್ಯ ಆಗತ್ತೆ ಅಂತ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.